ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಅಂದರೆ ಗುರುವಾರದ ವ್ಲಾಗ್ ಆಗಿರುತ್ತೆ. ನಾನಿಲ್ಲಿ ಸೊಪ್ಪು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮಧ್ಯಾಹ್ನ ಆಗಿತ್ತು ಟೈಮು, ಬೆಳಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಮ್ಯಾಗಿ ಮಾತ್ರ ಮಾಡಿದ್ದೋ. ಹಾಗಾಗಿ ಸಾಂಬಾರನ್ನಾದರೂ ಸ್ವಲ್ಪ ಬೇಗ ಮಾಡೋಣ, ಮಧ್ಯಾಹ್ನದ ಊಟಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ದೊಂಟಿನ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎರಡೂ ಕೂಡ ಇತ್ತು. ಅಂದರೆ ಸಿಂಪಲಾಗಿ ಒಂದು ಮೊಸೊಪ್ಪು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ದಂಟಿನ ಸೊಪ್ಪು ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗಾಗಿ ನಮ್ಮ ಮನೇಲಿ ಹೇಳ್ಬೇಕಂದ್ರೆ ಸ್ವಲ್ಪ ಸೊಪ್ಪನ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಅಂದರೆ ಉಪ್ಸಾರು, ಬಸ್ಸಾರು, ಈ ಮೊಸೊಪ್ಪು ಅಂದರೆ ಜಾಸ್ತಿ ಇದೆ. ಮತ್ತು ಈ ಸೊಪ್ಪಿನ ಪಲ್ಯಗಳು ಅದನ್ನೇ ಜಾಸ್ತಿ ಯೂಸ್ ಮಾಡೋದು. ತರಕಾರಿ ಅಂದರೆ ಸ್ವಲ್ಪ ಕಮ್ಮಿನೇ. ಈ ಕ್ಯಾರೆಟು, ಬೀಟ್ರೋಟು ಆ ಥರ ಮತ್ತು ಬೀನ್ಸು ಅವೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗಾಗಿ ನೋಡಿ, ಇಲ್ಲಿ ನಾನು ಇದಕ್ಕೆ ಏನೇನು ಮಸಾಲೆ ಹಾಕಬೇಕು ಅಂತ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಥರ ಬೇಳೆನ ಹಾಕ್ತಾಯಿದ್ದೀನಿ. ಅಂದರೆ ಒಂದು ತೊಗರಿ ಬೇಳೆ ಮತ್ತು ಇನ್ನೊಂದು ಮಸೂರ್ ದಾಲ್ ಅಂತಾರಲ್ಲ, ಮೈಸೂರು ಬೇಳೆ ಅಂತಾರೆ, ಕೆಲವರು ಮಸೂರ್ ದಾಲ್ ಅಂತಾರೆ. ಅದನ್ನು 2 ಥರ ಬೇಳೆನ ಹಾಕ್ತಾಯಿದ್ದೀನಿ ನಾನು. 2 ಥರ ಬೇಳೆನ ಹಾಕ್ಬಿಟ್ಟು ಇದನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿಬಿಟ್ಟು ನಾನು ಇಲ್ಲಿ ಕುಕ್ಕರ್ ಮೇಲೆ ಇಟ್ಟಿದ್ದೀನಿ, ಅಂದರೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಮತ್ತು ಇವಾಗ ಸೊಪ್ಪೇನಿದೆ ಅಲ್ಲ, ಆ ಸೊಪ್ಪನ್ನು ಸಹ ತೊಳ್ಕೊಂಡು ನಾನು ಇದಕ್ಕೆ ಹಾಕ್ತೀನಿ. ಅಂದರೆ ಮಧ್ಯಾಹ್ನ ಟೈಮು ಸಾಂಬಾರೆಲ್ಲ ಮಾಡಿಕೊಂಡ್ರೆ ಸಂಜೆ ಟೈಮ್ ಸ್ವಲ್ಪ ಇರ್ಬೋದು ಆರಾಮಾಗಿ. ಹಾಗಾಗಿ ಒಂದೊಂದು ದಿವಸ ಮಧ್ಯಾಹ್ನ ಟೈಮ್ ಸಾಂಬಾರು ಮಾಡ್ತೀನಿ ನಾನು. ಯಾಕಂದರೆ ವ್ಯಾಪಾರಕ್ಕೆ ಹೋದರೆ ಮಾಡಲ್ಲ, ಮನೇಲಿದ್ದರೆ ಮಾತ್ರ ಮಾಡ್ತೀನಿ. ಇಲ್ಲಾಂದರೆ ನಾನು ಅಷ್ಟೊಂದು ಮಾಡೋಕ್ಕೆ ಹೋಗೋದಿಲ್ಲ. ನೀರೆಲ್ಲ ಸೋರ್ತಾಯಿದೆ ಜಾಲರಿಯಿಂದ. ಇವಾಗ ನೋಡಿ ಎಲ್ಲ ಮಸಾಲೆನೂ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೋತೀನಿ. ಯಾವಾಗಲೂ ಅಷ್ಟೇ ಮೊಸೊಪ್ಪು ಸಾಂಬಾರಿಗೆ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅಂದರೆ ಜೀರಿಗೆನೂ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಂದರೆ ಒಳ್ಳೆ ಜೀರ್ಣಕ್ರಿಯೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮೊಸೊಪ್ಪಿಗೆ ಮತ್ತು ಈ ಬಸ್ಸಾರಿಗೆಲ್ಲ, ಉಪ್ಸಾರಿಗೆಲ್ಲ ಜೀರಿಗೆ ಹಾಕಲೇಬೇಕು. ಜೀರಿಗೆ ಹಾಕಿದ್ರೇ ಅದೇನೋ ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇವಾಗ ಎಲ್ಲನೂ ಹಾಕ್ಕೊಂಡಿದ್ದೀನಿ. 3 ಟೊಮೊಟೊ ಹಾಕಿದ್ದೀನಿ, ಮೀಡಿಯಮ್ ಸೈಜು 3 ಟೊಮೊಟೊನ ಹಾಕಿದ್ದೀನಿ. ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪ್ರತಿಯೊಂದನ್ನು ಸಹ ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ಕೋತಾ ಇದ್ದೀನಿ. ಮೊಸೊಪ್ಪು ಅಂದಮೇಲೆ ಸ್ವಲ್ಪ ಕಲರ್ ಇರಬೇಕಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ಅರಿಶಿನ ನಾನು ಹಾಕ್ಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅಂದರೆ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೋತಾ ಇದ್ದೀನಿ. ಅಕಸ್ಮಾತ್ ಏನಾದ್ರೂ ಜಾಸ್ತಿ ಆದರೂ ಕಮ್ಮಿ ಆದರೆ ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ ಜಾಸ್ತಿ ಅಂತೂ ಹಾಕಿಲ್ಲ, ಕಮ್ಮಿ ಅಂತೂ ಹಾಕಿದ್ದೀನಿ. ಮತ್ತು ಇವಾಗ ನಾನು ಇಲ್ಲಿ ಮುಚ್ಚಳನ ಹಾಕಿ ಬಿಡ್ತಾಯಿದ್ದೀನಿ. ಮುಚ್ಚಳ ಹಾಕಿ ಒಂದು 5-6 ವಿಸಲ್ ಬರಲಿ. 5-6 ವಿಸಲ್ ಬಂದಮೇಲೆ ನಾನು ಅದನ್ನು ಆಫ್ ಮಾಡ್ಕೊತೀನಿ. ಹಾಗೆ ನಾನು ಏನು ಮಾಡ್ತೀನಿ ಅಂದರೆ ಯಾವಾಗಲೂ ಅಡುಗೆ ಮಾಡ್ತಾನೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ನನಗೆ ಕಷ್ಟ ಆಗಬಾರ್ದಲ್ಲ ಆಮೇಲೆ ಅಂತ ಹೇಳ್ಬಿಟ್ಟು ಅದನ್ನು ಹೇಗೆ ಸಾಂಬಾರುಗಳು ಇಟ್ಟಿದ್ದೀನಲ್ಲ ಹೀಗೆ ಈ ಸಜ್ಜೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಪಾತ್ರೆಗಳೇನಿದೆ ಅಲ್ಲ, ಆ ಪಾತ್ರೆಗಳೆಲ್ಲ ಒಂದು ಕಡೆಯಿಂದ ತೊಳ್ಕೊತೀನಿ. ನಾನು ಯಾವಾಗಲೂ ಹಾಗೆ ಮಾಡೋದು. ಇಲ್ಲಾಂದರೆ ಒಂದೊಂದು ಸರಿ ಬೇಜಾರಾದರೆ ಮಾತ್ರ ನಾನು ಮಾಡೋದಿಲ್ಲ ಅಷ್ಟೇ. ಅಂದರೆ ಹೆಂಗೆ ಬೇಕು ಹಂಗೆ ಬಿಟ್ಬಿಡ್ತೀನಿ. ಒಂದೊಂದು ಸರಿ ಮಾಡಬೇಕು ಅಂತ ಈ ಥರ ಮನಸ್ಸಾದರೆ ನೋಡಿ, ಅಲ್ಲಿ ಅಡುಗೆ ಅದ್ರ ಪಾಡ್ಗೆ ಅದು ಆಗ್ತಾಯಿರುತ್ತೆ. ನನ್ನ ಪಾಡ್ಗೆ ನಾನು ಇಲ್ಲಿ ಪಾತ್ರೆಗಳನ್ನು ತೊಳೆದು ಬಿಡ್ತಾ ಇದ್ದೀನಿ. ನೀವು ಅನ್ಕೋಬೋದು ಏನು ಯಾವಾಗಲೂ ಇವ್ರು ಹತ್ತಿ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಅದೇನೋ ನನಗೆ ಯಾವಾಗಲೂ ಕಿವಿ ನೋವು ಬರ್ತಾ ಇರುತ್ತೆ. ತುಂಬ ಸರಿ ಹಾಸ್ಪಿಟ್ಲಿಗೆ ತೋರಿಸಿದ್ದೀನಿ. ಅಂದರೆ ಸ್ವಲ್ಪ ಗಾಳಿ ಎಲ್ಲ ಹೋಗಬಾರ್ದು, ಹಾಗಾಗಿ ನಾನು ಯಾವಾಗಲೂ ಕಿವಿ ಒಳಗೆ ಹತ್ತಿ ಇಟ್ಟಿರ್ತೀನಿ. ಹತ್ತಿ ಇಟ್ಟರೆ ನನಗೆ ಸಮಾಧಾನ, ಇಲ್ಲಾಂದರೆ ನಿಜವಾಗ್ಲೂ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಹತ್ತಿ ಇಡೋದು ಕಿವಿ ಒಳಗಡೆ. ಯಾಕಂದರೆ ಇವಾಗ ಒಂಥರ ಗಾಳಿ, ಆಮೇಲೆ ಸೋನೆ ಮಳೆ, ಅಂದರೆ ವಾತಾವರಣ ಒಂಥರ ಥಂಡಿಯಾಗಿರುತ್ತಲ್ಲ, ಹಾಗಾಗಿ. ಮತ್ತು ನೋಡಿ, ನನ್ನ ಪಾತ್ರೆ ಎಲ್ಲ ತೊಳೆದಾಯಿತು. ಹಂಗೆ ಅದರಷ್ಟಕ್ಕೆ ಅದು ಅಡುಗೆ ಆಗ್ತಾಯಿರುತ್ತೆ. ಬೇರೆ ಕೆಲಸಗಳನ್ನು ನಾನು ಹಾಗೇ ಮಾಡ್ತಾಯಿರ್ತೀನಿ. ಅಂದರೆ ಒಂದು ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಲ್ಲ. ಹೇಳ್ಬೇಕಾದ್ರೆ ನನಗೆ ಟೈಮ್ ವೇಸ್ಟ್ ಮಾಡೋದು ಅಂದ್ರೇ ಇಷ್ಟ ಆಗಲ್ಲ ಫ್ರೆಂಡ್ಸ್. ಏನಾದರೂ ಕೆಲಸ ಮಾಡ್ತಾ ಇರಬೇಕು, ಆವಾಗಲೇ ಒಂಥರ ಖುಷಿಯಾಗಿರೋದಕ್ಕೆ ಸಾಧ್ಯ. ಮತ್ತು ನೋಡಿ, ಬೇಳೆ ಎಲ್ಲ ಬೆಂದು ರೆಡಿಯಾಗಿದೆ. ಮತ್ತು ಇದನ್ನೆಲ್ಲ ನಾನು ಅದೇ ಬೇಳೆ ಮಸಿಯೋ ಮಂತ್ ಬರುತ್ತಲ್ಲ ಅದರಲ್ಲೆಲ್ಲ ಮಸಿದ್ದೀನಿ. ಅಂದರೆ ತೀರಾ ಚೆನ್ನಾಗಿ ಬೆಂದಿದೆ. ಸ್ಪೂನಲ್ಲೇ ಒಂದು ಸ್ವಲ್ಪ ಇದು ಮಾಡಿದ್ರೆ ಇದು ಸರಿ ಹೋಗುತ್ತೆ. ಆದರೂ ಬೇಡ ಅಂತ ಹೇಳ್ಬಿಟ್ಟು ನಾನು ಮಂತಲ್ಲಿ ಇದನ್ನು ನೀಟಾಗಿ ಮಸ್ತಿದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ ನಾನು. ಉಪ್ಪು ಹಾಕ್ಕೊಂಡು ಇದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಕೊಡೋಣ ಅಂತ ಹೇಳ್ಬಿಟ್ಟು, ಇಲ್ಲಿ ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ನೋಡಿ, ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಅಂದರೆ ಒಂದು 2-3 ಒಣಗಿದ ಮೆಣಸಿನ್ಕಾಯಿನ ಮುರ್ಕೊಂಡು ಹಾಕ್ತಾಯಿದ್ದೀನಿ. ಯಾಕಂದರೆ ಮೊಸೊಪ್ಪಿಗೆ ಇದು ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಸಾಂಬಾರು ಒಗ್ಗರಣೆಗೆ ಹಾಕ್ತೇನೆ ನಾನು, ಹೇಗೆ ಒಂಥರ ಚುರ್ರಂತ ಶಬ್ದ ಬರುತ್ತೆ ಹಾಕಬೇಕಾದ್ರೆ.
ಅದೊಂಥರ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಎಣ್ಣೆನೂ ಸಿಡಿದು ಬಿಡುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕಬೇಕು. ಇದನ್ನು ಒಗ್ಗರಣೆ ಮಾಡಿದ್ಮೇಲೆ ಜಾಸ್ತಿ ಕುದ್ಸೋಕೆ ಹೋಗಬಾರ್ದು, ಯಾಕಂದರೆ ಎಲ್ಲ ಬೇಯಿಸ್ಕೊಂಡಿರೋದೇ ಅಲ್ವಾ. ಹಾಗಾಗಿ ಸ್ವಲ್ಪ ಲೈಟಾಗಿ ಎಲ್ಲ ಒಗ್ಗರಣೆ ಮಾಡಿಕೊಂಡು ಇದನ್ನು ಆಫ್ ಮಾಡಬೇಕಾಗುತ್ತೆ. ನಾನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಆಫ್ ಮಾಡಿದ್ದೀನಿ ಇವಾಗ. ಅಂದರೆ ಇವಾಗ ಸಾಂಬಾರು ರೆಡಿಯಾಗಿದೆ. ನಾನು ಮೊದಲೇ ರೈಸ್ ಎಲ್ಲ ಮಾಡಿ ಇಟ್ಟಿದ್ದೆ, ಮುಂಚೆನೇ ರೈಸ್ ಮಾಡಿದ್ದೆ. ಮುದ್ದೆ ಮಾಡೋಣ ಅಂದ್ಕೊಂಡೆ, ಬೇಡ ಸಂಜೆ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಸಾಂಬಾರು ರೆಡಿ ಆಯಿತು. ಮತ್ತು ಬಟ್ಟೆ ಎಲ್ಲ ಒಣಗಿದ್ದು, ಹೋಗ್ಬಿಟ್ಟು ಬಟ್ಟೆ ಎತ್ಕೊಬಂದೆ. ಯಾಕಂದರೆ ನೆನ್ನೆ ನೈಟ್ ಒಣಗಿದ ಬಟ್ಟೆ, ಈಗ ಹೆಂಗೋ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಬಟ್ಟೆ ಎತ್ಕೊಬಂದೆ. ಅಷ್ಟರಲ್ಲಿ ನಮ್ಮ ಅಮ್ಮ ಬಂತು ವ್ಯಾಪಾರದಿಂದ, ಒಂದು ಹಲಸಿನಣ್ಣು ತಗೊಬಂದಿತ್ತು. ಅದು ತಗೊಬಂದ್ಬಿಟ್ಟು ನೋಡಿ ಇಷ್ಟು ಹಲಸಿನಣ್ಣು ಸಿಕ್ಕಿದ್ದು ಅದರಲ್ಲಿ. ಅಂದರೆ ಒಂಥರ ಸಕ್ಕರೆ ತಿಂದಂಗಿತ್ತು, ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಮ್ಮಮ್ಮ ತಗೋ ತಿನ್ನು ಅಂತ ಹೇಳ್ಬಿಟ್ಟು ಕೊಡ್ತು. ನಾನು ನನ್ನ ಮಗಳು ಕುತ್ಕೊಂಡು ತಿಂತಾಯಿದ್ದೋ. ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಯಾಕಂದರೆ ಈಗ ಸೀಸನ್ ಆಗೋಗುತ್ತೆ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಇನ್ನೇನು ಮಾವಿನ ಹಣ್ಣಂತೂ ಅಂದರೆ ಕಾಣಿಸ್ತಾ ಇದ್ದಾವೆ, ಮಾರ್ತಾ ಇದ್ದಾರೆ. ಆದರೆ ಹಳ್ಳಿ ಕಡೆ ಮರಗಳಲ್ಲಿ ಇಲ್ಲ ಮಾವಿನ ಹಣ್ಣು, ಎಲ್ಲ ಹೊಂಟೋಗ್ಬಿಟ್ಟವಾಗಲೇ. ಮತ್ತು ಹಾಗೆ ಇವತ್ತು ನಮ್ಮ ಅಮ್ಮ ಹೋಗಿತ್ತಲ್ಲ, ಆ ಊರಲ್ಲಿ ಒಂದು ಹಬ್ಬ ಮಾಡಿದರು, ಕನ್ನಂಬಾಡಿ ಹಬ್ಬ ಅಂತ ಮಾಡ್ತಾರೆ. ಹಳ್ಳಿ ಕಡೆ ಮಾಡ್ತಾರೆ, ಗೊತ್ತಿರುತ್ತೆ ನಿಮಗೆ. ಆ ಹಬ್ಬಕ್ಕೆ ಈ ಥರ ತಂಬಿಟ್ಟನ್ನು ಮಾಡ್ತಾರೆ. ಅದು ನಮ್ಮ ಅಮ್ಮನಿಗೆ ಕೊಟ್ಟು ಕಳಿಸಿದ್ರು. ಆದರೆ ಪರಿಚಯ ಇರ್ತಾರಲ್ಲ, ಅವ್ರು ಕೊಟ್ಟು ಕಳಿಸ್ತಾರೆ. ಹೇಳ್ಬೇಕಂದ್ರೆ ನನಗೆ ಈ ತಂಬಿಟ್ಟು ಅಂದರೆ ತುಂಬ ಇಷ್ಟ. ಹೇಳ್ಬೇಕಾದ್ರೆ ಆದರೆ ಕಡಲೆ ತಂಬಿಟ್ಟು ಇಷ್ಟ, ಅಕ್ಕಿ ತಂಬಿಟ್ಟು ಅಷ್ಟು ಇಷ್ಟ ಆಗಲ್ಲ. ಕಡಲೆ ತಂಬಿಟ್ಟು ಇಷ್ಟ. ಮತ್ತು ಮಾರ್ನೆಗೆ ನಾವು ಸ್ವಲ್ಪ ಬಟ್ಟೆ ತೊಗೊಬರ್ಬೇಕಿತ್ತು. ಹಾಗಾಗಿ ಸಿಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಹೋಗೋಣ ಅಂದರೆ, ನಾನು ಇಷ್ಟು ದಿವಸ ನಾನು ಇರೋ ಹತ್ರನೇ ಬಟ್ಟೆ ತೊಗೊಂಡು ಸೇಲ್ ಮಾಡ್ತಿದ್ದೆ. ಅದು ಯಾಕೋ ನನಗೆ ಅಂದರೆ ತುಂಬ ಜಾಸ್ತಿ ತೊಗೋತಾ ಇದ್ದಾರೆ ಅಂಗಡಿಯವರು ಅಂತ ಅನ್ನಿಸ್ತು. ಹಾಗಾಗಿ ನಮ್ಮಮ್ಮ ಬೇಡ, ಹೆಂಗೂ ಬಸ್ಸೆಲ್ಲ ಫ್ರೀ ಇದೆಯಲ್ಲ, ಸರಿ ಹೋಗ್ಬಿಟ್ಟು ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಬೇರೆ ಕಡೆ ಅಂದರೆ ಸಿಟಿ ಒಳಗಡೆ ಹೋಗ್ಬಿಟ್ಟು ಇವತ್ತು ಬಟ್ಟೆನ ತಂದು, ಹಾಗೆ ಫುಲ್ಲು ಜಡಿ ಮಳೆ ಬರ್ತಾಯಿತ್ತು ಬೆಳಗ್ಗೆನೆ. ನೋಡಿ ಈಗಾಗಲೇ ನಾವು ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಬಂದು ಬ್ಲೌಸ್ಗಳು ನೋಡ್ತಾ ಇದ್ದೀವಿ. ಕಲ್ಲರ್ ಬ್ಲೌಸ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಿಜ ಹೇಳ್ಬೇಕಾದ್ರೆ ನಾನು ಇದೇ ಫಸ್ಟ್ ಟೈಮ್ ಇಷ್ಟೊಂದು ಥರ ಡಿಸೈನ್ ಬ್ಲೌಸ್ಗಳನ್ನು ನೋಡಿದ್ದು. ಇದು ಫುಲ್ ಹೇಳಬೇಕಾದ್ರೆ ಬ್ಲೌಸ್ ಅಂಗಡಿ ಇದು. ನೋಡಿ ರೆಡಿಮೇಡ್ ಬ್ಲೌಸ್ಗಳು ವೆರೈಟಿ ಬ್ಲೌಸ್ಗಳಿದ್ದಾವೆ. ಈ ಬ್ಲೌಸ್ ಏನಿದೆ ಅಲ್ಲ, ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ, ಈ ಬ್ಲೌಸ್ಗೆ ನಾನು ತಗೊಳ್ಳೋ ಅಂಗಡೀಲಿ 120 ರೂಪೀಸ್ ಕೊಡ್ತಿದ್ದೆ. ಅದೇ ಇಲ್ಲಿ ಕಮ್ಮಿ ಹೇಳಬೇಕಂದ್ರೆ, ಅಂದರೆ ಒಂದು 20-30 ರೂಪಾಯಿ ಕಮ್ಮಿ ಇರುತ್ತೆ ಆ ಥರ. ಮತ್ತು ಇದು ನೋಡಿ, ಇದೆಲ್ಲ ಅಂದರೆ ಒಂದೊಂದು ರೇಟ್ಗಳಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಇದು ನೋಡಿ ಬ್ಲೌಸ್ ಪೀಸ್ಗಳು. ಇವಾಗೆಲ್ಲ ಹಬ್ಬ ಬರ್ತಾ ಇದೆಯಲ್ಲ, ವರಮಹಾಲಕ್ಷ್ಮಿಗೆ ಸೇಲ್ ಆಗುತ್ತೆ ಅಂತೇಳಿ, ಆದರೆ ನಾನು ತಾಂಡಿಲ್ಲ. ಇದು ಬಂದು 2000 ರೂಪಾಯಿ ಬಂಡಲು, 25 ಪೀಸ್ ಇದ್ದಾವೆ. ನಾನು ಇದನ್ನು ತಗೊಂಡಿಲ್ಲ, ಯಾಕಂದರೆ ನನ್ನ ಹತ್ರ ಜಾಸ್ತಿ ಹೋಗೋದೆ ರೆಡಿಮೇಡ್ ಬ್ಲೌಸು. ಹಾಗಾಗಿ ನಾನು ರೆಡಿಮೇಡ್ ತಂಡೆ. ಅಂದರೆ ಇದೆಲ್ಲ ಪೀಸ್ಗಳು ಒಟ್ನಲ್ಲಿ ಚೆನ್ನಾಗಿದ್ದು ಹೇಳ್ಬೇಕಂದ್ರೆ. ಮತ್ತು ಅಲ್ಲಿಂದ ನಾವು ನೈಟಿ ತೊಗೋಬೇಕಿತ್ತು, ನೈಟಿಗಳು ಜಾಸ್ತಿ ಬೇಕಿತ್ತು ನನಗೆ. ಹಾಗಾಗಿ ನೈಟಿ ತಗೊಳ್ಳೋಣ ಅಂತ ಬಂದು, ನೈಟಿಗಳು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದ್ದು. ನಾವು ತಾತಿದ್ದ ಅಂಗಡೀಲಿ ಇಷ್ಟೊಂದು ಕಲ್ಲರ್ಗಳು ಇರ್ತಿರ್ಲಿಲ್ಲ, ಇಷ್ಟೊಂದು ಡಿಸೈನ್ಗಳು ಇರ್ತಿರ್ಲಿಲ್ಲ. ಇದು ಅಷ್ಟೇ ಒಂದೊಂದು ರೈಟು ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವು ಎಲ್ಲನೂ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು, ಇದಾದಮೇಲೆ ಅಂದರೆ ಒಂದು ಬಂಡಲು ನಾನು ಪೆಟ್ಟಿಕೋಟ್ ತಗೊಂಡೆ. ಪೆಟ್ಟಿಕೋಟ್ ಅಂದರೆ 30 ಪೀಸ್ ಪೆಟ್ಟಿಕೋಟ್ ತಗೊಂಡು, ಮತ್ತು ಅಲ್ಲಿಂದ ಹೇಗೋ ಬಸ್ ಸಿಕ್ತು, ನಾವು ಬಂದಿದ ತಕ್ಷಣ ಬಸ್ ಸಿಕ್ತು. ಹಾಗಾಗಿ ಬಸ್ ಹತ್ಕೊಬಂದು, ಅಂದರೆ ಟೈಮ್ ಆಗಿಬಿಟ್ಟಿತ್ತು ಸ್ವಲ್ಪ ಹೇಳಬೇಕಂದ್ರೆ. ಹೇಗೋ ಬಸ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಬೇಗ ಬಸ್ ಹತ್ಕೊಂಡು ಬಂದು. ಇದಾಗಿತ್ತು ಇವತ್ತಿನ ವ್ಲಾಗು. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ ದಯವಿಟ್ಟು. ಪದೇ ಅದನ್ನೇ ಕೇಳ್ಕೊತೀನಿ, ಆದರೂ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.